ನೋಡಿ, ನಿನ್ನೆ ಕಾಂಗ್ರೆಸ್ನ ಜನಾಂದೋಲನ ಸಮಾವೇಶದಲ್ಲಿ ಕಾಂಗ್ರೆಸ್ನವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರ ವಿರುದ್ಧ ದೊಡ್ಡ LED ಸ್ಕ್ರೀನ್ ಅಲ್ಲಿ ಸಾಕಷ್ಟು ಆರೋಪಗಳಿರುವಂತಹ ಒಂದಿಷ್ಟು ವಿಡಿಯೋಗಳನ್ನ ಪ್ಲೇ ಮಾಡಿದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಈ ದೋಸ್ತಿ ಸಮಾವೇಶ ಸಮಾರಂಭದಲ್ಲಿ ಸೇಮ್ ಟು ಸೇಮ್ ಅದೇ ತರವಾಗಿ ಒಂದಿಷ್ಟು ವಿಡಿಯೋಗಳನ್ನ ಬಿಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ನಂಬರ್ 1, ಈ ವಿಡಿಯೋದಲ್ಲಿ ಕಾಂಗ್ರೆಸ್ ಅನ್ನ ಕಿತ್ತೊಗೆಯಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಕೂಡ ಈ ವಿಡಿಯೋದಲ್ಲಿ ಪ್ಲೇ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ನಂಬರ್ 2, ಯತೀಂದ್ರ ಟ್ರಾನ್ಸ್ಫರ್ ವಿಡಿಯೋ ಸಾಕಷ್ಟು ಇದು ಸದ್ದು ಮಾಡಿರುವಂತಹ ವಿಚಾರ ರಾಜ್ಯ ರಾಜಕಾರಣದಲ್ಲಿ, ಅದನ್ನು ಕೂಡ ಈ ವಿಡಿಯೋದಲ್ಲಿ ಪ್ಲೇ ಮಾಡಿದ್ದಾರೆ. ನಂಬರ್ 3, ಮಜವಾದಿ ಅಂತ BK ಹರಿಪ್ರಸಾದ್ ಕಿಡಿಕಾರಿದ್ದಾರೆ. BK ಹರಿಪ್ರಸಾದ್ ಅವರು ಸ್ವಪಕ್ಷದ ವಿರುದ್ಧ, ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವೇ ಸಾಕಷ್ಟು ಬಾರಿ ಆರೋಪ ಪ್ರತ್ಯಾರೋಪವನ್ನ ಮಾಡಿರುವಂಥದ್ದು. ಆ ವಿಡಿಯೋಸ್ ಅನ್ನು ಕೂಡ ಇವತ್ತು ಪ್ಲೇ ಮಾಡಿದ್ದಾರೆ. ಅದಾದ ಮೇಲೆ ಕಾಂಗ್ರೆಸ್ ಮುಗಿಸ್ತಾರೆ ಎನ್ನುವಂಥ ಪೂಜಾರಿ ಅವರ ಹೇಳಿಕೆ, ಯಾರು ಜನಾರ್ದನ್ ಪೂಜಾರಿ ಅವರು ಈ ಮಾತನ್ನು ಹೇಳಿದ್ದಾರೆ, ಕಾಂಗ್ರೆಸ್ ಅನ್ನ ಮುಗಿಸ್ತಾರೆ ಇವರೆಲ್ಲ ಸೇರಿ, ನಾವೆಲ್ಲ ಸಾಕಷ್ಟು ಪಕ್ಷವನ್ನು ಕಟ್ಟೋಕೆ ಶ್ರಮವಹಿಸಿದ್ದೀವಿ. ಆದರೆ ಇವಾಗಿರುವಂಥ ರಾಜಕಾರಣಿಗಳು, ಅದರಲ್ಲೂ ಬಹಳ ಪ್ರಮುಖವಾಗಿ ಇದೇ ಕಾಂಗ್ರೆಸ್ನ ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್, ಇವರೆಲ್ಲ ಕಾಂಗ್ರೆಸ್ ಪಕ್ಷವನ್ನ ಮುಗಿಸ್ತಾರೆ ಎನ್ನುವಂಥ ಹೇಳಿಕೆ ಅದನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಸಿದ್ದು ಕತ್ತಿಯನ್ನ ಮಸಿತಾರೆ ಎನ್ನುವಂಥ DK ತಾಯಿಯವರ ಹೇಳಿಕೆ, DK ಶಿವಕುಮಾರ್ ಅವರ ತಾಯಿ ಹೇಳಿಕೆಯನ್ನು ನಾವು ನೋಡಿದ್ವಿ. ಲಾಸ್ಟ್ ಟೈಮು DK ಶಿವಕುಮಾರ್ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಅವರ ತಾಯಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಅದನ್ನು ಕೂಡ ಪ್ಲೇ ಮಾಡಿದ್ದಾರೆ. ಅದು ಕೂಡ ಸ್ವತಃ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮಾತನಾಡಿರುವಂಥ ಅಂಶಗಳು, ಅದನ್ನು ಕೂಡ ಇವತ್ತು LED ಸ್ಕ್ರೀನ್ ಮೇಲೆ ಸೇಮ್ ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ ಅದೇ ಥರ ದಿಟ್ಟು ಇವತ್ತು ಕೂಡ ಈ ಕಾಂಗ್ರೆಸ್ ಆರೋಪ ಏನೆಲ್ಲ ಮಾಡಿದೆ ಅದನ್ನೆಲ್ಲವನ್ನೂ ಕೂಡ ಪ್ಲೇ ಮಾಡಿದ್ದಾರೆ. ಅದಾದ ನಂತರ ವಿಡಿಯೋ 6, 4 ತಲೆಮಾರು ಆಸ್ತಿ ಮಾಡಿದ್ದೇವೆ ಎನ್ನುವಂಥ ರಮೇಶ್ ಹೇಳಿಕೆಯನ್ನು ಕೂಡ ಪ್ಲೇ ಮಾಡಿದ್ದಾರೆ. ಜೊತೆಗೆ ವಿಡಿಯೋ 7ರಲ್ಲಿ ಸಲೀಂ ಹಾಗೆ ಉಗ್ರಪ್ಪ DK ವಿರುದ್ಧ ಮಾತನಾಡಿರುವಂಥ ವಿಡಿಯೋದು. ಈ ಸಲೀಂ ಹಾಗೆ ಉಗ್ರಪ್ಪನವರು ಒಂದು ಸಂದರ್ಭದಲ್ಲಿ ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ. ಆ ಸಂದರ್ಭದಲ್ಲಿ ಈ ಕ್ಯಾಮ್ರಾ ಓಪನ್ ಆಗಿದೆ, ಅದ್ರ ಜೊತೆಗೆ ಈ ಆಡಿಯೋ ಕೂಡ ಓಪನ್ ಆಗಿದೆ, ಮೈಕ್ ಆನ್ ಆಗಿದೆ. ಈ ಉಗ್ರಪ್ಪ ಹಾಗೆ ಸಲೀಂ ಅವರಿಗೆ ಗೊತ್ತೇ ಇಲ್ಲ ಆಯಿತು, ಇವರು ಸಣ್ಣಕ್ಕಾಗಿ ಪಿಸು ಮಾತಾಡ್ತಿದ್ದಾರೆ. ಅದು ಕೂಡ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ವಿರುದ್ಧವಾಗಿ ಈ ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಅದು ಕೂಡ ಈಗ ಪ್ರಬಲವಾಗಿ ಇವರಿಗೆ ಸಾಕ್ಷಿ ಸಿಕ್ಕಿರುವಂಥದ್ದು, ಅದನ್ನು ಕೂಡ ಇವತ್ತು ವಿಡಿಯೋದಲ್ಲಿ ಪ್ಲೇ ಮಾಡಿದ್ದಾರೆ. ನಂಬರ್ 8, DK ಶಿವಕುಮಾರ್ ಕೋತ್ವಾಲ್ ರಾಮಚಂದ್ರನ ಶಿಷ್ಯ ಎನ್ನುವಂಥ ವಿಡಿಯೋ. ಒಂದಿಷ್ಟು IPS ಅಧಿಕಾರಿಗಳಿರ್ಬೋದು, ಇಂಟರ್ವ್ಯೂ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಮಾತನಾಡಿರುವಂಥ ಅಂಶಗಳನ್ನೇ ಇವತ್ತು ಕಟ್ ಮಾಡಿಬಿಟ್ಟು ಅದನ್ನ ವಿಡಿಯೋದಲ್ಲಿ ಪ್ಲೇ ಮಾಡಿದ್ದಾರೆ. ಜೊತೆಗೆ 9, DK ಶಿವಕುಮಾರ್ ಆ್ಯಂಡ್ ಫ್ಯಾಮಿಲಿ ದೌರ್ಜನ್ಯ ಕತೆ, ಅದನ್ನು ಕೂಡ ಪ್ಲೇ ಮಾಡಿದ್ದಾರೆ. ಅವ್ರಿಗೆ ಏನೇನೆಲ್ಲ ಮಾಡಿದ್ದಾರೆ, ಹಿಂದೆ ಮಾಡಿ ರಾಜಕಾರಣಕ್ಕೆ ಬಂದಿದ್ದಾರೆ, ಅದನ್ನು ಕೂಡ ಇವತ್ತು ಪ್ಲೇ ಮಾಡಿದ್ದಾರೆ. ವಿಡಿಯೋ 10, DK ಶಿವಕುಮಾರ್ ತಿಹಾರ್ ಜೈಲಿಗೆ ಹೋಗಿದ್ದು, ಆ ವಿಡಿಯೋನು ಕೂಡ ಇವರು ಪ್ಲೇ ಮಾಡಿದ್ದಾರೆ. ಜೊತೆಗೆ ಕೋತ್ವಾಲ್ ರಾಮಚಂದ್ರನ ನಂಟಿನ ವಿಡಿಯೋ, ಯಾವ ರೀತಿಯಾಗಿ ಇವರಿಗೆ ಕೋತ್ವಾಲ್ ರಾಮಚಂದ್ರ ಅವನ ಸಂಬಂಧ ಯಾವ ರೀತಿಯಾಗಿದೆ ಇವ್ರ ಜೊತೆ, ಅವೆಲ್ಲವನ್ನು ಕೂಡ ಇವತ್ತು ವಿಡಿಯೋ ಮುಖಾಂತರ ಪ್ಲೇ ಮಾಡಿದ್ದಾರೆ. ಜೊತೆಗೆ ವಿಡಿಯೋ ನಂಬರ್ 12, ಬ್ಲೂ ಫಿಲ್ಮ್ ಅನ್ನ ತೋರಿಸ್ತಾ ಇದ್ರು ಅನ್ನೋ ವಿಡಿಯೋ, ಇದನ್ನು ಕೂಡ ಇವತ್ತು ಪ್ಲೇ ಮಾಡಿ ಕಾಂಗ್ರೆಸ್ ವಿರುದ್ಧ ಇವತ್ತು ವಾಗ್ದಾಳಿಯನ್ನ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಮಾಡಿರುವಂಥದ್ದು. ನಾಚಿಕೆ ಆಗಬೇಕು ನಿಮಗೆ, ಆ ವಯಸ್ಸಾದರೂ ನಿಮಗೆ ಗೌರವ ಕೊಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರಲಿಲ್ಲ. ದೇವೇಗೌಡರ ಬಗ್ಗೆ ಮಾತನಾಡ್ತೀರಿ. ಎಷ್ಟು ಮಾತ್ರ ಅಲ್ಲ, ಈ ಕಾಫಿ ಡೇ ಸಿದ್ಧಾರ್ಥ್ ಆತ್ಮಹತ್ಯೆಗೆ ಕಾರಣ ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮ್ಯಾನ್ಹೋಲ್ ಚೇಂಬರ್ ಕಳವು ಮಾಡ್ತಿದ್ದ DK ಶಿವಕುಮಾರ್, ಈ DK ಶಿವಕುಮಾರ್ ಪಾಲಿಗೆ ನಾಗರಹಾವೇ ನಾನು, ನಮ್ಮ ಹಳ್ಳಿಯಲ್ಲಿ ನೀನು CD ಶಿವ ಅಷ್ಟೇ. ಇದು ಕುಮಾರಸ್ವಾಮಿ ಅವರ ವಾಗ್ದಾಳಿ. ಇದು ನಿಮ್ಮ ಯೋಗ್ಯತೆಗೆ ಏನ್ ಬಿಚ್ಚಿಡ್ತಾರಪ್ಪ, ಬಿಚ್ಚಿ ಕುಮಾರಸ್ವಾಮಿ ಮೇಲೆ ಕಣ್ಣಾಕಿದ್ರೆ ಸರ್ವನಾಶ ಆಗ್ತೀಯಾ. ದೋಸ್ತಿ ಯಾತ್ರೆ ಸಮಾರೋಪದಲ್ಲಿ ಕುಮಾರಸ್ವಾಮಿ ಅವರು ಬೆಂಕಿ ಚೆಂಡಿನಂತಹ ಮಾತನ್ನ ಆಡಿರುವಂಥದ್ದು. ಹೇಳಿದ್ದಾರೆ ಶಿವಕುಮಾರ್ ಅವರು, ನನ್ನ ಮಗನ ರಾಜಕೀಯದ ಭವಿಷ್ಯಕ್ಕೆ ನನ್ನ ಅಣ್ಣನ ಮಗನನ್ನ ಜೈಲಿಗೆ ಕಳಿಸಿದ್ದೇನೆ ಅಂತ ಹೇಳಿ ನನ್ನ ಮೇಲೆ ಈ ವೇದಿಕೆ ಮೇಲೆ ಹೇಳಿದ್ದೀರಿ. ಆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ. ಮಿಸ್ಟರ್ ಶಿವಕುಮಾರ್, ಯಾವ SM ಕೃಷ್ಣ ಅವರು ಕೊತ್ವಾಲನ್ ಜೊತೆ ಜೀವನ ಮಾಡ್ಕೊಂಡಿದ್ದಂತ ನಿಮಗೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ರು. ಆ ಕುಟುಂಬದ ಒಬ್ಬ ಶ್ರಮಜೀವಿ ಸಿದ್ಧಾರ್ಥ ಅವರ ಮರಣಕ್ಕೆ, ಆತ್ಮಹತ್ಯೆಗೆ ಕಾರಣ ಯಾರು? ಜನಗಳ ಮುಂದೆ ಇಡ್ತೀರಾ ಇದನ್ನ ಜನಗಳ ಮುಂದೆ?
ಕುಮಾರಸ್ವಾಮಿ ನನ್ನ ಅಧ್ಯಕ್ಷತೆಯಲ್ಲಿ 136 ಸ್ಥಾನ ಕೊಟ್ಟಿದ್ದಾರೆ ಈ ನಾಡಿನ ಜನತೆ ಸರ್ಕಾರ ಮಾಡಲಿಕ್ಕೆ. ನೀನು ಜನತಾದಳದ ಅಧ್ಯಕ್ಷನಾಗಿ ನಿನಗೆ 19 ಸ್ಥಾನ ಕೊಟ್ಟಿದ್ದಾರೆ. ಈ ಮಾತನ್ನು ನಿನ್ನೆ ಏನು ಹೇಳಿದ್ದೀರಿ? ಅದೇನೋ ಸಿದ್ದರಾಮಯ್ಯನವರ ಪರವಾಗಿ ಕಲ್ಲು ಬಂಡೆ ಥರ ನಿಂತವ್ರಂತೀಗ ಈ ಶಿವಕುಮಾರು ಸಿದ್ದರಾಮಯ್ಯನವರು ಮುಂದುವರಿಲಿಕ್ಕೆ ಬಂಡೆ ಥರ ಇದ್ದೇನೆ ಅಂತ ಹೇಳಿದ್ದಾರೆ. ಬಹುಶಃ 2018-19 ಇದೇ ಬಂಡೆ, ಕನಕಪುರದ ಬಂಡೆ ಕುಮಾರಸ್ವಾಮಿಗೆ ಟ್ರಬಲ್ ಶೂಟರು, ಕುಮಾರಸ್ವಾಮಿ ರಕ್ಷಣೆ ಮಾಡೋನು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಭಾಳ ಸ್ಟೋರಿ ಮಾಡಿದ್ರಿ. ಆ ಬಂಡೆ ನಂಬ್ಕೊಂಡು ಹೋಗಿದ್ದಿಗೆ ನನ್ನ ತಲೆ ಮೇಲೆ ಬಂಡೆ ಬಿದ್ದಿದ್ದು. ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೂ ಆಯ್ತಿರ್ಲಿಲ್ಲ ನನಗೆ. ಈಗ ಪಾಪ ಸಿದ್ದರಾಮಯ್ಯನವರಿಗೆ ಈಗ ಬಂಡೆ ಥರ ನಿಂತ್ಕೊತಾರಂತೆ, ಅಲ್ಲಿಗೆ ಮುಗೀತು ಅಂತ ತಿಳ್ಕೊಂಬಿಡಿ ರಾಜ್ಯದ ಜನ. ಜಂತ್ಕಲ್ಲು ನನ್ನ ಮೇಲೆ ಅಧಿಕಾರಿ ಏನೋ ಬರೆದ್ಬಿಟ್ಟಿದ್ದ, ನನಗೆ ಗೊತ್ತಿಲ್ಲ, ನಾನು ಸೈನ್ ಹಾಕಿಲ್ಲ ಅಲ್ಲಿ. ನಾನು ಅಧಿಕಾರಿ ಯಾಕೆ ಆ ಥರ ಬರದ ಅಂತ ಹುಡುಕೊಂಡು ಹೋದ್ರೆ ಅವನು ಯಾರೋ ಆ ಮೈನ್ನ ಬೇಕು ಅಂತ ಹೋದನು ಆ ಮೆಟೀರಿಯಲ್ ಎತ್ತಲಿಕ್ಕೆ. ಅವನ ಹತ್ರ 20 ಲಕ್ಷ ಚೆಕ್ಕಲ್ಲಿ ದುಡ್ಡು ತಗೊಂಡಿದ್ದು ಹುಡುಕ್ದೆ. ಕೋರ್ಟ್ ಮುಂದೆ ಇಟ್ಟಾಗ ನನ್ನ ಮೇಲೆ ಬರೆದಂಥ ಅಧಿಕಾರಿ ಜೈಲಿಗೆ ಹೋದ. ಇದು ಕುಮಾರಸ್ವಾಮಿ ಮೇಲೆ ಶಿವಕುಮಾರ್ ನೀನು ಕಣ್ಣು ಹಾಕಿದ್ರೆ ಸರ್ವನಾಶ ಆಗ್ತಕ್ಕಂಥ ಕಾಲ ಭಾಳ ದೂರ ಇಲ್ಲ. ಆ ತಾಯಿ ಚಾಮುಂಡೇಶ್ವರಿ ತೆಗಿತಾ ಹೋದ್ರೆ ನಿಮ್ಮ ಬಂಡವಾಳಗಳು. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತಾರೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.